ಹಲೋ ಎವ್ರಿವಾನ್, ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುವಲ್. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸೊ ಫಸ್ಟ್ಲಿ ನಾನು ಪ್ರೆಗ್ನೆಂಟ್ ಆದಾಗಿಂದನೂ ಕೂಡ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಆಲ್ಮೋಸ್ಟು ಅಂತಂದರೆ ಸ್ಟೋರೀಸಲ್ಲಾಗಿರ್ಬೋದು ಅಥವಾ ಪೋಸ್ಟ್ಸಲ್ಲಾಗಿರ್ಬೋದು ನಾನು ಜಿಮ್ಗೆ ಹೋಗೋದು, ಅದು ಇದು ವಾಕಿಂಗ್ ಮಾಡೋದು, ಇವೆಲ್ಲ ವೀಡಿಯೋಸ್ನ ರೀಲ್ಗಳನ್ನ ಹಾಕ್ತಾನೆ ಇರ್ತೀನಿ. ಸೊ ಹಾಗಾಗಿ ತುಂಬ ಜನ ಈಗಲೂ ಕೂಡ ನೀವು ಪ್ರೆಗ್ನೆಂಟ್ ಆದಮೇಲೂ ಕೂಡ ಇದನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಸೊ ಓಕೆನಾ, ಪರವಾಗಿಲ್ವಾ, ಡಾಕ್ಟರ್ ಓಕೆ ಅಂತ ಅಂದಿದ್ದಾರಾ ಅಂತೆಲ್ಲ ಹೇಳಿ ಸಾಕಷ್ಟು ಜನ ನಾರ್ಮಲ್ ಆಗು ಕೂಡ ಸಿಕ್ಕಿದವರು ಕೇಳ್ತಿರ್ತಾರೆ, ಹಾಗೆ DM ಎಲ್ಲನೂ ಮಾಡ್ತಿರ್ತಾರೆ. ಸೊ ಬೇಸಿಕಲಿ ಹೇಳಬೇಕು ಅಂತ ಅಂದರೆ ನನ್ನ ಪ್ರಕಾರ ಈ ಪ್ರೆಗ್ನೆನ್ಸಿ ಅನ್ನೋದು ಒಂದು ಫೇಸ್ ಅಷ್ಟೇ. ಸೊ ಪ್ರೆಗ್ನೆಂಟ್ ಆದ ತಕ್ಷಣ ಯಾರೂ ಪೇಷಂಟ್ ಆಗಿಬಿಡಲ್ಲ, ಆಗಬಾರ್ದು ಕೂಡ. ಸೊ ಇದನ್ನು ನಾನು ಅಥವಾ ನನ್ನ ಹಸ್ಬೆಂಡು ಈ ಥರ ಮಗುಗೆ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ ತಕ್ಷಣ ಅಂತಂದರೆ ನಾವು ಮದುವೆ ಆಗಿದ್ದು ಒಂದು 6 ಮಂತ್ಸ್ಗೆಲ್ಲ ಮಗು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅದರ ಪ್ಲ್ಯಾನ್ ಮಾಡ್ಕೊಂಡಿದ್ದ ತಕ್ಷಣ ನಾವು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ರಿಲೇಟೆಡ್ ಆಗಿರುವಂಥ ಡಯಟ್ ಆಗಿರ್ಬೋದು ಅಥವಾ ಅದಕ್ಕೆ ಪರ್ಟಿಕ್ಯುಲರ್ ಆಗಿರುವಂಥ ಎಕ್ಸಸೈಸ್ಗಳಾಗಿರ್ಬೋದು, ಯೋಗ ಆಗಿರ್ಬೋದು. ಸೊ ನಾನು ಯೋಗ ಕೂಡ ಮಾಡ್ತಾಯಿದ್ದೆ. ಸೊ ಎಲ್ಲದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಅದರಿಂದ ಏನಾಯಿತು ಅಂತಂದರೆ, ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಒಂದು 2 ಮಂತ್ಸಲ್ಲೇ ನಮಗೆ ರಿಸಲ್ಟ್ ಸಿಕ್ತು. ಸೊ ಯಾವಾಗಲೂ ಅಷ್ಟೇ, ನಾವು ಯಾವುದನ್ನೇ ಒಂದು ವಿಚಾರ ಆಗಿರ್ಬೋದು, ಜಸ್ಟ್ ಪ್ರೆಗ್ನೆನ್ಸಿ ಅಷ್ಟೇ ಅಂತಲ್ಲ. ಸೊ ಇವತ್ತಿನ ಅದ್ರ ಬಗ್ಗೆ ಮಾತಾಡ್ತಿರೋದ್ರಿಂದ ಹೇಳ್ತಿದ್ದೀನಿ, ನಾವು ಅದಕ್ಕೆ ಪ್ರಿಯರ್ ಆಗಿ ಮೆಂಟಲಿ, ಫಿಸಿಕಲಿ ಆ್ಯಂಡ್ ಎಮೋಷ್ನಲಿ ಪ್ರಿಪೇರ್ ಆಗಿದ್ದರೆ ಅದರ ರಿಸಲ್ಟ್ ನಮಗೆ ಬೇಗ ಸಿಗುತ್ತೆ. ಸೊ ಹೀಗೆ ಯೋಗ ಮಾಡ್ತಾ ಇದ್ದಿದ್ದು, ಜಿಮ್ ಮಾಡ್ತಾ ಇದ್ದಿದ್ದು ಆ್ಯಂಡ್ ಅದಕ್ಕೆ ರಿಲೇಟೆಡ್ ಡಯಟ್ ಫಾಲೋ ಮಾಡ್ತಾ ಇದ್ದಿದ್ದು ನಮಗೆ ತುಂಬಾ ಯೂಸ್ಫುಲ್ ಆಯಿತು. ಆ್ಯಂಡ್ ನಾನು ಪ್ರೆಗ್ನೆಂಟ್ ಆದಮೇಲೂ ಕೂಡ ಫಾರ್ ಈಸಿ ಡೆಲಿವರಿ ಆ್ಯಂಡ್ ಈಸಿ ಪ್ರೆಗ್ನೆನ್ಸಿ ಎಲ್ಲದಕ್ಕೂ ಕೂಡ ಅಗೇನ್ ಯೋಗ ಮಾಡೋದು, ಜಿಮ್ ಮಾಡೋದು, ಅದಕ್ಕೆ ಪರ್ಟಿಕ್ಯುಲರ್ ಆಗಿರೋಂಥ ಡಯಟ್ ಫಾಲೋ ಮಾಡೋದು ಎಲ್ಲನೂ ಕೂಡ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ನಮ್ಮ ಈ ಒಂದು ವ್ಲಾಗಲ್ಲಿ ನಾನು ಸಿಕ್ಕಾಪಟ್ಟೆ ಸಿಂಪಲ್ ಆಗಿರುವಂಥ ವೆರಿ ಬೇಸಿಕ್ ಸ್ಟ್ರೆಚಸ್ ಅಂತ ನಾವೇನು ಕರಿತೀವಿ, ಸೊ ಅದನ್ನು ನಾನು ಏನು ಮಾಡ್ತೀನಿ ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಜನ ಇವಾಗ ಮದರ್ ಇನ್ ಲಾಸ್ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸೊ ಹೆಣ್ಮಕ್ಳು ಅವ್ರ ಮನೇಲಿರೋರು ಏನು ಎದ್ದು ಓಡಾಡೋದೇ ಇಲ್ಲ, ಯಾವಾಗಲೂ ಕೂಡ ಮಲ್ಕೊಂಡೇ ಇರ್ತಾರೆ ಅಂತ. ಅಫ್ಕೋರ್ಸ್ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆದಾಗ ಅಥವಾ ಯಾವಾಗಲೇ ಪ್ರೆಗ್ನೆಂಟ್ ಆದಾಗಲೂ ಕೂಡ ಬಾಡಿ ಸಾವಿರಾರು ಚೇಂಜಸ್ಗೆ ಒಳಗಾಗುತ್ತೆ. ಆ್ಯಂಡ್ ಅದರಿಂದ ಕೆಲವ್ರಿಗೆ ಏನೋ ಒಂಥರ ಫೆಟಿಗ್ ಆಗಿರ್ಬೋದು, ನೋಸಿ ಆಗಿರ್ಬೋದು, ಯಾವಾಗಲೂ ಮಲ್ಕೊಂಡಿರಬೇಕು ಅನ್ನೋದಾಗಿರ್ಬೋದು, ಎಲ್ಲ ಆಗ್ಬೋದು, ವಿಚ್ ಇಸ್ ವೆರಿ ಕಾಮನ್ ಅದು ಕೂಡ. ಬಟ್ ಹಾಗೆ ಅಂತ ಹೇಳಿ 9 ತಿಂಗಳು ಕೂಡ ಹಾಗೆ ಇದ್ದುಬಿಟ್ರೆ ಸೊ ಅಫ್ಕೋರ್ಸ್ ಡೆಲಿವರಿಗೂ ಸಮಸ್ಯೆ ಆಗುತ್ತೆ. ಡೆಲಿವರಿ ಆದಮೇಲೆ ಮತ್ತೆ ಬಾಡಿ ನಾರ್ಮಲ್ ಆಗಿ ಫಂಕ್ಷನ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ನನಗೆ ಲಕಿಲಿ ಆ ಥರ ಯಾವ ಸಮಸ್ಯೆಗಳು ಇರಲಿಲ್ಲ. ಸೊ ನಾನು 6 ಮಂತ್ಸ್ ಮುಗಿಯೋವರೆಗೂ ಕೂಡ ಕೆಲಸಕ್ಕೂ ಕೂಡ ಹೋಗ್ತಾಯಿದ್ದೆ. 12 hours ಶಿಫ್ಟ್ ಏನು ನಮ್ಮ ಸೀರಿಯಲೆಲ್ಲ ಇರುತ್ತೆ ಅದನ್ನು ಕೂಡ ಮಾಡ್ತಾಯಿದ್ದೆ. ಮೇ ಬಿ ಈ ಪ್ರಿಯರ್ ಪ್ರಿಪ್ರೇಷನ್ಸ್ ಅದಕ್ಕೆ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ. ಅದರ್ ಥಿಂಗ್ಸ್ ಬಂದು ಅದು ಜೆನೆಟಿಕ್ಸ್ ಆ್ಯಂಡ್ ದೇವರ ಒಂದು ಆಶೀರ್ವಾದ. ಸೊ ಇವತ್ತು ಈ ವ್ಲಾಗಲ್ಲಿ ನಾನು ಮಾಡೋಂಥ ವೆರಿ ಸಿಂಪಲ್ ಆಗಿರುವಂಥ ಸ್ಟ್ರೆಚಸ್, ಜಿಮ್ಗೆ ಹೋಗೋದಕ್ಕಿಂತ ಮುಂಚೆ, ಬೆಳಿಗ್ಗೆ ಸೀರಿಯಲ್ ಶೂಟಿಂಗ್ ಹೋಗೋದಕ್ಕಿಂತ ಮುಂಚೆ ಏನು ಮಾಡ್ತೀನಿ ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ದ ವೆರಿ ಫಸ್ಟ್ ಒನ್, ಈ ಸ್ಟ್ರೆಚಸ್ನ ಶುರು ಮಾಡೋದಕ್ಕಿಂತ ಮುಂಚೆ ಬ್ರೀದಿಂಗ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಪ್ರೆಗ್ನೆಂಟ್ ಆಗಿರಲಿ ಆಗದೇ ಇರಲಿ, ಸೊ ನಾವು ಯಾವಾಗ ನಮ್ಮ ಉಸಿರಾಟದ ಮೇಲೆ ಕಾನ್ಷಿಯಸ್ ಆಗಿ ಗಮನ ವಹಿಸ್ತೀವಿ, ಹೆಲ್ತು, ಎಮೋಷ್ನಲ್ ಹೆಲ್ತು, ಮೆಂಟಲ್ ಹೆಲ್ತು ಎಲ್ಲನೂ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ದ ಮೋಸ್ಟ್ ಬೇಸಿಕ್ ಆಫ್ ಬ್ರೀದಿಂಗ್ ಮಾಡ್ಬೋದಾದಂಥದ್ದು ಅಂತಂದರೆ ಇದನ್ನು ಅನ್ಲೋಮ್ ವಿಲೋಮ ಅಂತಲೂ ಕೂಡ ಕರೀತಾರೆ, ಅಥವಾ ಜಸ್ಟ್ ಇನ್ಹೇಲ್ ಎಕ್ಸೇಲ್ ಅಂತ ಕೂಡ ಕರೀತಾರೆ. ಸೊ ಇದನ್ನು ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಕೂಡ ಕರೀತಾರೆ. ಸೊ ಒಂದಷ್ಟು ದಿನ ಯೋಗ ಕ್ಲಾಸಸ್ಗೂ ಹೋಗಿದ್ದೆ, ಹಾಗಾಗಿ ನನಗೆ ಟಿಪಿಕಲ್ ಟೆಕ್ನಿಕಲ್ ಟರ್ಮ್ಸ್ ಗೊತ್ತು ಅಷ್ಟೇ. ಇಲ್ಲದೆ ಹೋದರೂ ಕೂಡ ಇದನ್ನು ಒನ್ ಆಫ್ ದ ಬೇಸಿಕ್ ಬ್ರೀದಿಂಗ್ ಟೆಕ್ನಿಕ್ಸ್ ಅಂತ ಅಂದ್ಕೊಳ್ಬೋದು. ಸೊ ಮುಖ್ಯವಾಗಿ ಏನು ಮಾಡಬೇಕು ಅಂತ ಅಂದರೆ, ಸೊ ಫಸ್ಟ್ಲಿ ಸ್ಟ್ರೇಟಾಗಿ ಕೂತ್ಕೊಳ್ಬೇಕು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅಫ್ಕೋರ್ಸ್ ಸೊ ಕೈಯನ್ನು ಈ ಥರ ಇಟ್ಕೊಂಡು, ಸೊ ಈ ಒಂದು ಇದರಲ್ಲಿ ಈ ನೋಸ್ನ ಕ್ಲೋಸ್ ಮಾಡ್ಕೊಳ್ತೀವಿ. ಸೊ ದಿಸ್ ಇಸ್ ದ ಥಿಂಗ್. ಸೊ ಇದರಲ್ಲಿ ನೋಸ್ನ ಕ್ಲೋಸ್ ಮಾಡ್ಕೋತೀವಿ. ಈ ಹೆಬ್ಬೆಟ್ಟಲ್ಲಿ ಸೊ ಆಬ್ವಿಯಸ್ಲಿ ಇನ್ನೊಂದು ನೋಸನ್ನ ಕ್ಲೋಸ್ ಮಾಡ್ಕೋತೀವಿ. ಸೊ ಇದೆರಡು. ಸೊ ಯೂಶ್ವಲಿ ಕೆಲವರು ಒಂದೊಂದ್ಸತಿ ಇದೆರಡನ್ನೂ ಕೂಡ ಇಟ್ಕೋತಾರೆ, ಬಟ್ ಇದೆರಡು ಅಲ್ಲ. ಸೊ ಈ 2 ಫಿಂಗರ್ಸ್ ಅಂತ ಸೊ ನಾನು ಯೋಗ ಕ್ಲಾಸ್ಗೆ ಹೋದಾಗ ಅಲ್ಲಿ ಹೇಳ್ಕೊಟ್ಟಿರೋದು. ಸೊ ಇದರಿಂದ ಈ ಕಡೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋದು, ಹೆಬ್ಬೆಟ್ಟಿಂದ ಈ ಕಡೆ ನೋಸನ್ನು ಕ್ಲೋಸ್ ಮಾಡ್ಕೊಳ್ಳೋದು. ಸೊ ಫಸ್ಟ್ಲಿ ಈ ಒಂದು ನಾನು ಇವಾಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾನು ಒಂದು ಕೈನ ಬೆಲ್ಲಿ ಮೇಲೆ ಇಟ್ಕೊಳ್ತೀನಿ. ಸೊ ಈ ಕಡೆ ಉಸಿರು ತಗೊಂಡು, ದಟ್ ಇಸ್ ಇನ್ ದ ರೈಟ್ ನಾಸ್ಟ್ರಲ್.
ಸೊ ಇದು ಒನ್ ಆಫ್ ದ ವೆರಿ ಬೇಸಿಕ್, ದ ಫಸ್ಟ್ ಒನ್ ನಾನು ಶುರು ಮಾಡೋಂಥದ್ದು. ಸೊ ನಾನು ಹೇಳ್ದಂಗೆ ಇದನ್ನು ನಾಡಿ ಶುದ್ಧಿ ಪ್ರಾಣಾಯಾಮ ಅಂತಲೂ ಕೂಡ ಕರೀತಾರೆ, ಕೆಲವರು ಅನುಲೋಮ ವಿಲೋಮ ಅಂತ ಕೂಡ ಕರೀತಾರೆ. ಒನ್ ಆಫ್ ದ ಮೋಸ್ಟ್ ಬೇಸಿಕ್ ಬ್ರೀದಿಂಗ್ ಎಕ್ಸಸೈಸಸ್ ಇದು. ಸೊ ಇದನ್ನು 3 ಸಲ ಇಲ್ಲ ಅಂತ ಅಂದರೆ 5 ಸಲ, 9 ಸಲ ಅಥವಾ 11 ಸಲ ಈ ಥರ ಮಾಡ್ಬೋದು. ಸದ್ಯಕ್ಕೆ ನಾನು 3 ಸಲ ಮಾಡಿದ್ದೀನಿ. ಸೊ ಇದು ಆದಮೇಲೆ ಬೇಸಿಕ್ ಸ್ಟ್ರೆಚಸ್ನ ಸ್ಟಾರ್ಟ್ ಮಾಡೋಣ. ಎಕ್ಸ್ಟ್ರೀಮ್ಲಿ ಬೇಸಿಕ್, ಇದು ಎಂಥ ಒಬೀಸ್ ಇರೋಂಥವ್ರು, ಇನ್ನೇನು ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇರೋರು ಅಥವಾ ಎದ್ದು ಓಡಾಡೋಕ್ಕೆ ಆಗದೆ ಇರೋರು ಎಲ್ಲರೂ ಕೂಡ ಆ್ಯಂಡ್ ಎಲ್ಲ ಒಂದು ಟ್ರೈಮಿಸ್ಟರ್ಸಲ್ಲಿ ಇರೋರು ಕೂಡ ಇದನ್ನು ಮಾಡ್ಬೋದು. ಸೊ ಸೊ ಫಸ್ಟ್ ಒನ್ ಜಸ್ಟ್ ನೆಕ್ ರೊಟೇಷನ್ಸ್. ಈ ಎಲ್ಲ ಎಕ್ಸಸೈಸ್ಗಳು ನೋಡೋದಕ್ಕೆ ತೀರಾ ಬೇಸಿಕ್ಕಾಗಿ ಕಾಣಿಸುತ್ತೆ, ಬಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಆ ಇಡೀ ದಿನ ಒಂಥರ ಫ್ಲೆಕ್ಸಿಬಲ್ ಆಗಿರುತ್ತೆ, ಬಾಡಿ ಫ್ರೀ ಆಗಿರುತ್ತೆ. ಸೊ ನಾನಿಲ್ಲಿ ವ್ಲಾಗ್ಗೋಸ್ಕರ ಅಂತ ಹೇಳಿ ಜಸ್ಟ್ ಒಂದು 3-4 ಟೈಮ್ಸ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಒಂದು 10-15 ಟೈಮ್ಸು ಮಾಡಬೇಕಾದ್ರೆ ಮಾಡ್ಬೋದು. ಸೊ ಒಂದು 15 to 20 ಮಿನಿಟ್ಸಲ್ಲಿ ಈ ಎಲ್ಲ ಸ್ಟ್ರೆಚಸ್ಸು ಕೂಡ ಮುಗ್ದೋಗುತ್ತೆ. ಸೊ ಇನ್ಫ್ಯಾಕ್ಟ್ ನೀವು ಮಾಡಿಬಿಟ್ಟು ಅರ್ಲಿ ಮಾರ್ನಿಂಗ್ ಮಾಡಿಬಿಟ್ಟು ಕೂಡ ಕೆಲಸಕ್ಕೆ ನೀವು ಹೊರಡ್ಬೋದು ಆರಾಮಾಗಿ. ಸೊ ನಾನು ಯೂಶ್ವಲಿ ಹಾಗೆ ಮಾಡೋದು. ಈ ಥರ ಏನೇ ಇದ್ದಿದ್ರೂ ಕೂಡ ಅಟ್ಲೀಸ್ಟ್ ಸೀರಿಯಲ್ಗೆ ಹೋಗೋಕ್ಕಿಂತ ಮುಂಚೆ, ಸೀರಿಯಲ್ಗೆ ಹೋಗೋಂಥ ದಿವಸ 12 ಅವರ್ಸ್ ಕೆಲಸ ಇರೋದ್ರಿಂದ ಜಿಮ್ಗೆ ಹೋಗೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಇದನ್ನು ಬೆಳಿಗ್ಗೆ ಎದ್ದು ಇದನ್ನೆಲ್ಲ ಮಾಡಿಬಿಟ್ಟು ಹೋಗ್ತೀನಿ. ನಾನು ಹೇಳ್ದಂಗೆ ಇದೆಲ್ಲ ನೋಡೋದಕ್ಕೆ ತುಂಬ ಬೇಸಿಕ್ಕಾಗಿ ಕಾಣಿಸುತ್ತೆ, ಬಟ್ ಮಾಡಿದಾಗ ಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೋ ಒಂಥರ ಬಾಡಿನಲ್ಲಿ ಟೈಟ್ನೆಸ್ ಇರುತ್ತೆ. ಆಮೇಲೆ ತುಂಬ ಜನ ಲೇಡೀಸ್ಗೆ ಬ್ಯಾಕ್ ಪೇನ್ ಬರುತ್ತೆ, ಇನ್ನು ಕೆಲವ್ರಿಗೆ ಕಾಲು ಕೂಡ ಊದ್ಕೊಳ್ಳುತ್ತೆ ಆ್ಯಂಡ್ ಕಾಫ್ ಮಸಲ್ಸ್ ಎಲ್ಲ ನೋವಿರುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ನನಗಿದೆಲ್ಲ ಯಾವ ಪೇನ್ಸ್ ಇಲ್ಲದೆ ಹೋದರೂ ಕೂಡ ಐ ಕ್ಯಾನ್ ಫೀಲ್ ದ ಈಸ್ ಇನ್ ಮೈ ಬಾಡಿ. ಸೊ ಆ ಥರ ಇರೋರ್ಗಂತೂ ಇನ್ನೂ ಯೂಸ್ ಆಗುತ್ತೆ. ಸೊ ದ ನೆಕ್ಸ್ಟ್ ಒನ್, ಸೊ ಜಸ್ಟು ಈ ಪಾರ್ಟ್ ಒಂಚೂರು ಸ್ಟ್ರೆಚ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಸೊ ಇದು ಸೈಡ್ಸ್ಗೆ, ಕತ್ತಿಗಾಯಿತು, ಶೋಲ್ಡರ್ಸಿಗೆ ಮಾಡಿದ್ವಿ, ಸೈಡ್ಸ್ಗೆ ಅಂದರೆ ಈ ಪಕ್ಕೆ ಅಂತ ಕರೀತಾರಲ್ಲ ಇದಕ್ಕೆ ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಬಂದು ಮೋಸ್ಟ್ ಇಂಪಾರ್ಟೆಂಟ್ಲಿ, ಸೊ ಇದನ್ನೆಲ್ಲ ಒಂದು ಫಸ್ಟ್ 3 ಮಂತ್ಸ್ ಆದಮೇಲೆ ಅಂದರೆ ಫಸ್ಟ್ ಟ್ರೈಮಿಸ್ಟರ್ ಆದಮೇಲೆ ಹೆರಿಗೆ ಈಸಿಯಾಗಲಿ ನ್ಯಾಚುರಲಾಗಲಿ ಅನ್ನೋದಕ್ಕೆ ಈ ಥರ ಎಕ್ಸಸೈಸಸ್ನು ಹೇಳ್ಕೊಡ್ತಾರೆ. ದಟ್ ಈಸ್ ಈ ಪೆಲ್ವಿಕ್ ರೀಜನ್ಗೆ ಬೇಕಾಗಿರೋಂಥದ್ದು. ಎಷ್ಟು ಸಿಂಪಲ್ ಅಂತ ಅಂದರೆ ಐ ಆಮ್ ವೆರಿ ಓಪನ್, ಆಯಿತಾ. ನನಗೆ C-ಸೆಕ್ಷನ್ ಆದರೂ ಪರವಾಗಿಲ್ಲ ಅಥವಾ ನ್ಯಾಚುರಲ್ ಡೆಲಿವರಿ ಆದ್ರೂ ಓಕೆ. ಆ ಟೈಮಲ್ಲಿ ನನಗೆ ಆ್ಯಂಡ್ ಮಗುಗೆ ಏನು ಬೆಸ್ಟ್ ಅಂತ ಅನಿಸುತ್ತೆ, ಸೊ ಅದನ್ನು ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಬಟ್ ಟ್ರೈ ಮಾಡೋದ್ರಲ್ಲಿ ಏನಿದೆ, ಈ ಥರ ಎಲ್ಲ ಮಾಡೋದ್ರಿಂದ ಆಬ್ವಿಯಸ್ಲಿ ಬಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ, ತಾಯಿ ಮಗು ಇಬ್ಬರೂ ಹೆಲ್ದಿ ಆಗಿರ್ಬೋದು ಆ್ಯಂಡ್ ನ್ಯಾಚುರಲ್ ಡೆಲಿವರಿ ಆಗೋದಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಸ್ಪೆಷಲಿ ಡೆಲಿವರಿ ಆದಮೇಲೆ ರಿಕವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು ಒಳ್ಳೆ ಪ್ರಾಕ್ಟೀಸ್ನ ಮಾಡೋದ್ರಲ್ಲಿ ತಪ್ಪೇನಿದೆ. ಸೊ ಈ ರೀತಿ ಜಸ್ಟ್ ಈ ಥರ ಸಿಂಪಲ್ ಆಗಿರೋದ್ರಿಂದ ಈ ಒಂದು ರೊಟೇಷನ್ಸ್ ಮಾಡೋದ್ರಿಂದ ಪೆಲ್ವಿಕ್ ಫ್ಲೋರ್ ಅಂದರೆ ಈ ರೀಜನು, ನಮ್ಮ ಈ ರೀಜನು ಹಿಪ್ ಪೋರ್ಷನಲ್ಲಿ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ದಟ್ ಏನೋ ಒಂಥರ ಅಲ್ಲಿ ನೋವಿತ್ತು ಅಂದರೆ ಒಂಥರ ಟೈಟ್ನೆಸ್ ಇತ್ತು ಅಂತ ಅಂದರೆ ಈಸಿ ಆಗೋದು ನಿಮಗೇ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಒನ್ ದಟ್ ಐ ಡೂ. ಬ್ರೀದಿಂಗು ಕತ್ತಿಗೆ, ಶೋಲ್ಡರ್ಸ್ಗೆ, ಸೈಡ್ಸ್ಗೆ, ಪಕ್ಕೆಗೆ, ಆಬ್ಲಿಕ್ಸ್ಗೆ ಆದಮೇಲೆ ಸೊ ಡೈರೆಕ್ಟಾಗಿ ಈ ಥರ ಈ ಸೊಂಟದ ಇದಕ್ಕೆ ಬರ್ತೀನಿ. ಇದಾದಮೇಲೆ ದ ನೆಕ್ಸ್ಟ್ ಒನ್ ನಾನು ಮಾಡೋಂಥದ್ದು ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದರೆ, ಸೊ ಇದನ್ನು ಬಟರ್ಫ್ಲೈ ಪೋಶ್ಚರ್ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ಇದನ್ನು ನಾನು ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆನೂ ಕೂಡ ಮಾಡ್ತಾಯಿದ್ದೆ.
ಪ್ರೆಗ್ನೆಂಟ್ ಆಗಿದ್ದು ಒಂದು ಫಸ್ಟ್ 3 ಮಂತ್ಸ್ ಏನಿತ್ತು ಆ ಟೈಮಲ್ಲಿ, ಬಿಕಾಸ್ ಇದು ನನಗೂ ಕೂಡ ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಮಾಡಬೇಕಾ ಬೇಡವಾ, ಅಂದರೆ ಅದು ಫೀಟಸ್ಸಿನ ಅಟ್ಯಾಚ್ ಆಗಿರಲ್ಲ ಆ ಟೈಮಲ್ಲಿ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಆ ಟೈಮಲ್ಲಿ ವಾಕಿಂಗ್ ಒಂದು ಬಿಟ್ಟು ಬೇರೆ ಏನೂ ಮಾಡ್ತಾ ಇರಲಿಲ್ಲ ನಾನು. ಆ 3 ಮಂತ್ಸ್ ಮುಗೀತಾ ಇದ್ದಂಗೆ ಮತ್ತೆ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ಸೋ ರಿಲ್ಯಾಕ್ಸಿಂಗ್ ಗೊತ್ತಾ. ಸೊ ಈ ಪೆಲ್ವಿಕ್ ಜಾಯಿಂಟ್ಸ್ ಏನಿರುತ್ತೆ ತುಂಬಾ ಈಸ್ ಆಗುತ್ತೆ, ಅಲ್ಲಿರುವಂಥ ಟೆನ್ಷನ್ ಎಲ್ಲ ಹೋಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನೀವು ಯೋಗ ಟೀಚರ್ಸು ಅಥವಾ ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸನ್ನು ನೋಡಿರ್ತೀರ ಈ ಥರ ಮಾಡೋದನ್ನು. ಬಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಒಂದು 15 and 20 minutes ಆಫ್ ಯೋರ್ ಡೇ ನೀವು ಸ್ಪೆಂಡ್ ಮಾಡಿದ್ರೆ, ಸ್ಪೆಷಲಿ ವೆನ್ ಯು ಆರ್ ಪ್ರೆಗ್ನೆಂಟ್, ಯು ವಿಲ್ ಫೀಲ್ ಸೋ ಎಂಪವರ್ಡ್ ಆ್ಯಂಡ್ ಮೋಟಿವೇಟೆಡ್ ಗೊತ್ತಾ. ಸೊ ಇದು ಬಟರ್ಫ್ಲೈ ಪೋಸ್ಚರ್, ಒನ್ ಆಫ್ ದ ಮೋಸ್ಟ್ ರೆಕಮೆಂಡೆಡ್ ಈಸಿ ಆ್ಯಂಡ್ ಎಫೆಕ್ಟಿವ್ ಪೋಸ್ಚರ್ಸ್. ಸೊ ಇದನ್ನು ಮಾಡಬೇಕಾದ್ರೆ ಆದಷ್ಟು ಬೆನ್ನನ್ನು ಸ್ಟ್ರೇಟಾಗಿ ಇಟ್ಕೊಳ್ಳಿ. ಸೊ ಯಾವುದೇ ಸ್ಟ್ರೆಚಸ್ ಆಗಿರ್ಬೋದು ಅಥವಾ ಯಾವುದೇ ಯೋಗ ಪೋಸ್ಚರ್ ಏನೇ ಮಾಡೋದಾಗಿರ್ಬೋದು. ಸೊ ನಾನೇನು ಸರ್ಟಿಫೈಡ್ ಯೋಗ ಪ್ರಾಕ್ಟೀಷ್ನರ್ ಅಲ್ಲ, ಬಟ್ ನನ್ನ ಬಾಡಿಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀನಿ ಅಷ್ಟೇ. ಸೊ ದಿಸ್ ಇಸ್ ದ ಒನ್. ಇದಾದಮೇಲೆ ದ ನೆಕ್ಸ್ಟ್ ಒನ್ ದ್ಯಾಟ್ ಐ ಡೂ, ಸೊ ಒನ್ ಮೋರ್ ಥಿಂಗ್ ದಟ್ ಇಸ್ ಸೋ ಎಫೆಕ್ಟಿವ್ ಆ್ಯಂಡ್ ನಾನು ತುಂಬಾ ಯೂಸ್ ಮಾಡೋದು ಎವ್ರಿ ಡೇ ಮಾಡೋವಂಥದ್ದು ಅಂತ ಅಂದರೆ ಇಟ್ಸ್ ಕಾಲ್ಡ್ ಆ್ಯಸ್ ಚೈಲ್ಡ್ ಪೋಸ್ಚರ್, ಆಯಿತಾ. ಸೊ ಇದಾದ ತಕ್ಷಣ ಅದನ್ನು ಮಾಡ್ತೀನಿ. ಸೊ ಹಾಯ್ ಸ್ನೋವಿ, ಇವ್ನು ಹೆಂಗೆ ಅಂತ ಅಂದರೆ ಇವ್ನು ಯಾವಾಗಲೂ ನಾನು ಯೋಗ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಾದ್ರೂ ಕೂಡ ಅವನು ಬಂದ್ಬಿಟ್ಟು ಏನೋ ಒಂದು ಸ್ಟ್ರೆಚ್ ಅವನು ಮಾಡಬೇಕು ಆ ಥರ. ಸೊ ಎನಿವೇಸ್, ಸೊ ಇದು ಚೈಲ್ಡ್ ಪೋಸ್ಚರ್. ಇದು ಅಷ್ಟೆ, ಬೆನ್ಗೆ, ಆಮೇಲೆ ಹಿಪ್ಸ್ಗೆ, ಕೈಗೆ, ಸೊ ಇಲ್ಲಿರುವಂಥ ಪೋರ್ಷನ್ಗೆ ಒಳ್ಳೆ ಸ್ಟ್ರೆಚ್ ಕೊಡುತ್ತೆ, ತುಂಬ ರಿಫ್ರೆಶ್ಡಾಗಿ ಫೀಲ್ ಆಗುತ್ತೆ. ಸೊ ನಾನಿವಾಗ ನನ್ನ 6th ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿದ್ದೀನಿ. ಐ ಥಿಂಕ್ ಹೊಟ್ಟೆ ಬೆಳೀತಾ ಬೆಳೀತಾ ಕಂಪ್ಲೀಟಾಗಿ ಈ ಥರ ಬಗ್ಗಕ್ಕಾಗದೆ ಹೋದರೂ ಕೂಡ ಚೇರ್ ಇಟ್ಕೊಂಡು ದಿಂಬಿಟ್ಕೊಂಡು ಸೊ ಅದನ್ನು ಮಾಡ್ಬೋದು. ಅದರ ಸಾಕಷ್ಟು ವೀಡಿಯೋಸು ಆ್ಯಂಡ್ ಎಲ್ಲನೂ ಯೂಟ್ಯೂಬಲ್ಲಿ ನಿಮಗೂ ಸಿಗುತ್ತೆ. ಇದಾದಮೇಲೆ ದ ಲಾಸ್ಟ್ ಒನ್ ಆ್ಯಂಡ್ ದ ಮೋಸ್ಟ್ ಎಫೆಕ್ಟಿವ್ ಒನ್ ನಾನು ಪ್ರಾಕ್ಟೀಸ್ ಮಾಡೋದು ಅಂದರೆ ಇದನ್ನು ಮಾಲಾಸನ ಅಥವಾ ಗಾರ್ಲ್ಯಾಂಡ್ ಪೋಸ್ಚರ್ ಅಂತ ಕೂಡ ಕರೀತಾರೆ. ಸೊ ನಾನು ಇದನ್ನು ಮಾಡಬೇಕಾದ್ರೆ ಯೂಶ್ವಲಿ ಈ ಥರ ಇದನ್ನು ಯೋನಿ ಮುದ್ರೆ ಅಂತ ಕರೀತಾರೆ. ಸೊ ದಿಸ್ ಹ್ಯಾಸ್ ಬೀನ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ, ಇನ್ಫ್ಯಾಕ್ಟ್ ಪ್ರೆಗ್ನೆಂಟ್ ಆಗೋದ್ರಿಂದ ಮುಂಚೆನೂ ಕೂಡ. ಸೊ ಇದನ್ನು ಮಾಡಬೇಕಾದ್ರೆ ಸುಮ್ಮನೆ ಹಿಂಗೆ ಇಟ್ಕೊಂಡು ಜಸ್ಟ್ ಒಂದು ಮನಸ್ಸಲ್ಲಿ ಒಂದು ಓಂ ಚಿತ್ರ ಬರೋದಾಗಿರ್ಬೋದು, ಒಂದು ವೈಟ್ ಲೈಟ್ ಇರೋದಾಗಿರ್ಬೋದು. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗಿರಲಿ, ಸೊ ಡೆಲಿವರಿ ಚೆನ್ನಾಗಾಗಲಿ, ಡೆಲಿವರಿ ಆದಮೇಲೆ ನಾನು ನನ್ನ ಮಗು ಇಬ್ಬರು ತುಂಬ ಹೆಲ್ದಿಯಾಗಿ ಇರಲಿ ಅನ್ನೋದನ್ನು ಮನಸ್ಸಲ್ಲಿ ಅಂದ್ಕೊಂಡು ಸೊ ಈ ಥರ ಒಂದು 2-3 ಮಿನಿಟ್ಸ್ ಕೂತ್ಕೊಂಡಿರ್ತೀನಿ. ಸೊ ಯಾ, ಸೊ ಒಂದು 2 to 3 ಮಿನಿಟ್ಸು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು. ಸೊ ಈ ಒಂದು ಪೋಸ್ಚರ್ಸ್ ಅಥವಾ ಈ ಸಿಂಪಲ್ ಆಗಿರುವಂಥ ಸ್ಟ್ರೆಚಸ್, ಇದನ್ನು ಯೋಗ ಸ್ಟ್ರೆಚಸ್ ಅಂತ ಕರೀತಾರೆ. ಸೊ ಪರ್ಟಿಕ್ಯುಲರ್ ಆಗಿ ಇದನ್ನು ಯೋಗ ಅಂತಲೇ ಕರೆಯೋಕ್ಕಾಗಲ್ಲ, ಬಿಕಾಸ್ ಯೋಗದಲ್ಲಿ ಒಂದು ಪ್ಯಾಟ್ರನ್ ಇರುತ್ತೆ, ಒಂದು ಫ್ಲೋ ಇರುತ್ತೆ ಆ ಥರ. ಸೊ ಬಟ್ ಡೆಫಿನೆಟ್ಲಿ ಇದನ್ನು ಯೋಗ ಸ್ಟ್ರೆಚಸ್ ಅಂತ ಕರಿಬೋದು. ಎಕ್ಸ್ಟ್ರೀಮ್ಲಿ ಸಿಂಪಲ್ ಆ್ಯಂಡ್ ಬೇಸಿಕ್, ಎಲ್ಲರೂ ಮಾಡ್ಬೋದಾದಂಥದ್ದು. ಸ್ಪೆಷಲಿ ಪ್ರೆಗ್ನೆಂಟ್ ಆಗಿರುವಂಥ ಹೆಣ್ಮಕ್ಳು ಇದನ್ನು ಮಾಡಿದ್ರೆ ಅದು ಡೆಲಿವರಿ ಹೇಗಾಗುತ್ತೆ ಬಿಡುತ್ತೆ ಅದು ಸೆಕೆಂಡ್ರಿ. ಆದರೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಅಂತೂ ಡೈಲಿ ಎದ್ದ ತಕ್ಷಣ ಈ ಥರ ಮಾಡಿದಾಗ ರಿಫ್ರೆಶ್ಡಾಗಿ ಫೀಲ್ ಆಗುತ್ತೆ, ಒಂಥರ ಎನರ್ಜೆಟಿಕ್ ಆಗಿ ಫೀಲ್ ಆಗುತ್ತೆ. ನೀವು ಏನೇ ಕೆಲಸಗಳನ್ನ ಮಾಡೋದಾದರೂ ಕೂಡ ಮನಸ್ಸಲ್ಲಿ ಒಂಥರ ಒಂದು ಒಳ್ಳೆ ಮೂಡ್ ಇರುತ್ತೆ.
ಸೊ ಟ್ರೈ ಮಾಡಿ ನೋಡಿ. ಸೊ ಈ ಒಂದು ಬೇಸಿಕ್ ಆಗಿರುವಂಥ ಸ್ಟ್ರೆಚಸ್ಸು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ಇದರ ಡೀಟೇಲ್ ವಿಡಿಯೋ ಬೇಕು ಅಥವಾ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅನ್ನೋದಾದರೂ ಕೂಡ ಕಮೆಂಟಲ್ಲಿ ಬರೆದು ಕಳಿಸಿ. ಸೊ ಇದು ಜಸ್ಟ್ ನಾನು ನನ್ನ ಲೈಫ್ ಸ್ಟೈಲಲ್ಲಿ, ನನ್ನ ದೈನಂದಿನ ಒಂದು ಬದುಕಲ್ಲಿ ನಾನು ಏನೇನು ಎಕ್ಸಸೈಸಸ್ ಮಾಡ್ತೀನಿ, ಸ್ಟ್ರೆಚಸ್ ಮಾಡ್ತೀನಿ ಅಂತ ತೋರಿಸೋದಕ್ಕೆ ಮಾಡ್ತಿರೋಂಥ ಒಂದು ವ್ಲಾಗು. ಸೊ ಬಿಕಾಸ್ ನಾನು ಪ್ರೊಫೆಷ್ನಲ್ ಯೋಗ ಪ್ರಾಕ್ಟೀಷ್ನರ್ ಅಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಏನೂ ಕೂಡ ಹೇಳಕ್ಕೆ ಹೋಗಿಲ್ಲ. ಸೊ ಆ ಥರ ಡೀಟೇಲಾಗಿ ಏನಾದರೂ ಬೇಕು ಅನ್ನೋದಾದರೂ ಕೂಡ ಡೆಫಿನೆಟ್ಲಿ ಅದ್ರ ಬಗ್ಗೆ ತಕ್ಕ ಮಟ್ಟಿಗೆ ಡೀಟೇಲ್ ಒಂದು ಇನ್ಫಾರ್ಮೇಷನ್ ಕೊಡೋವಂಥ ನಾಲೆಜ್ ನನಗಿದೆ. ಅಂಥ ವ್ಲಾಗ್ಸ್ನ ಅವಾಗ ಮಾಡಿಬಿಟ್ಟು ಹಾಕ್ತೀನಿ. ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ವ್ಲಾಗ್ನ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ಸೋ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಇದೇ ಥರ ಒಂದು ಮೈಂಡ್ಫುಲ್ ಮದರ್ಹುಡ್ ಅಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಆಗಿರ್ಬೋದು, ನಾರ್ಮಲ್ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಆಗಿರ್ಬೋದು. ಸೊ ಮಾನಸಾಸ್ ಮ್ಯಾನ್ಯುಯಲ್ ಇಸ್ ನಥಿಂಗ್ ಬಟ್ ನನ್ನ ಒಂದು ಲೈಫ್ ಸ್ಟೈಲ್ ಚಾನಲ್. ಒಬ್ಬ ಆ್ಯಕ್ಟರ್ ಹೊರತುಪಡಿಸಿ ನನ್ನ ಜೀವನ ಹೇಗಿರುತ್ತೆ, ನನ್ನ ಜೀವನ ಶೈಲಿ ಹೇಗಿರುತ್ತೆ, ನನ್ನ ಲೈಫ್ ಸ್ಟೈಲ್ ಏನು ಅನ್ನೋದನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಂಥ ಒಂದು ಸಣ್ಣ ಪ್ರಯತ್ನ. ಸೊ ಹೋಪ್ಫುಲಿ ನಿಮ್ಗೆ ಇಷ್ಟ ಆಯಿತು ಇದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್.